ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲು ಮನೆಯೊಂದರಲ್ಲಿ ಕಳ್ಳತನದ ನೆಪದಲ್ಲಿ ಮನೆಗೆ ನುಗ್ಗಿದ ವ್ಯಕ್ತಿಯೊಬ್ಬ ಮನೆ ಸೊಸೆ ಪುಷ್ಪಮಾಲಾ ಎಂಬ ಆಕೆಯನ್ನ ತಲೆದಿಂಬಿನಿಂದ ಸಾಯಿಸಿ ಆಕೆಯ ಕತ್ತಿನಲ್ಲಿದ್ದ ಸರ ಮತ್ತು ಕಿವಿಯೋಲೆ ಕಿತ್ತುಕೊಂಡು ಪರಾರಿಯಾಗಿದ್ನು. ಆದರೆ ಆಕೆಯ ಜೊತೆ ಮಲಗಿದ್ದ ನಾದಿನಿ ಭವ್ಯ ಮತ್ತು ಅವರಿಗೆ ಬೆಂಬಲಕ್ಕೆ ನಿಂತಿದ್ದ ಅಜ್ಜಿ ನಾಗಮ್ಮ ಈ ಘಟನೆ ಭೀಕರ ಕೊಲೆ ಅಂತ ಬಿಂಬಿಸಲು ಚಾಕುವಿನಿಂದ ಕತ್ತು ಕೊಯ್ದು ನಾಟಕವಾಡಿದ್ರು. ಮರುದಿನ ತನಿಖೆಗೆ ಬಂದ ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿ ಮಾಹಿತಿ ಸಂಗ್ರಹಿಸಿದ ನಂತರ ತನಿಖೆಗೆ ಶುರುವಿಟ್ಕೊಂಡ ನಂತರ ನಾದಿನಿ ನಡೆದ ಘಟನೆ ಬಗ್ಗೆ ಬಾಯ್ಬಿಟ್ಟಿದ್ಲು. ಆ ಸುಳಿವಿನ ಪ್ರಕಾರ ಸೊಸೆ ಪುಷ್ಪಳನ್ನ ಸಾಯಿಸಿದ್ದ ಹೊಸಕೋಟೆ ಮೂಲದ ಲೋಕೇಶ್ ಕುಮಾರ್ ಅಲಿಯಾಸ್ ಲೂಲು ಯಾದವ್ ಅನ್ನೋನನ್ನ ಆಂಧರ್ ಮಾಡಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಎಸ್ಪಿ ಕುಶಾಲ್ ಚೌಕ್ಸೆ ಇದರ ನಿಜವಾದ ಕಥೆಯನ್ನ ಹೊರಗಿಟ್ಟಿದ್ದಾರೆ. ಇದು ಥೇಟ್ ಸಿನಿಮಾವನ್ನ ಮೀರಿಸುವಂತಹ ಕಥೆಯಾಗಿದೆ. ಮನೆಯ ಮಗಳು ಭವ್ಯಾಳ ಕಾಮದಾಟಗಳಿಗಾಗಿ ಪಾಪ ಸೊಸೆ ಪುಷ್ಪಮಾಲಾ ಬಲಿಯಾಗಿರೋದು ಬೆಳಕಿಗೆ ಬಂದಿದೆ. ನಾದಿನಿ ಭವ್ಯ ಲೋಕೇಶ್ ಕುಮಾರ್ ಎಂಬಾತನೊಂದಿಗೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದು ಇವರ ಖಾಸಗಿ ವಿಡಿಯೋ ವೈರಲ್ ಮಾಡಬಾರದು ಎಂದಾದ್ರೆ ನನಗೆ 10 ಲಕ್ಷ ಕೊಡಬೇಕು ಅಂತ ಬ್ಲಾಕ್ ಮೇಲ್ ಮಾಡಿ 4 ಲಕ್ಷ ವಸೂಲಿ ಮಾಡಿದ್ದ. ಉಳಿದ ಬಾಕಿಯನ್ನ ಕೊಡುವಂತೆ ಮತ್ತೆ ಮತ್ತೆ ಬ್ಲಾಕ್ ಮೇಲ್ ಮಾಡ್ತಿದ್ದ ವಿಷಯ ಭವ್ಯಾಳ ತಾಯಿ ವಿಜಯಲಕ್ಷ್ಮಿಗೆ ಗೊತ್ತಾಗಿ ಅವನ ಟಾರ್ಚರ್ನಿಂದ ತಪ್ಪಿಸಿಕೊಳ್ಳಲು ಸೊಸೆಯ ಕತ್ತಿನಲ್ಲಿದ್ದ ಸರ ಮತ್ತು ಕಿವಿಯೋಲೆ ತೆಗೆದುಕೊಂಡು ಹೋಗುವಂತೆ ಪ್ಲಾನ್ ಮಾಡಿ ತಾವು ದೇವಸ್ಥಾನಕ್ಕೆ ಹೋಗುವ ಆಟವಾಡಿದ್ರು ಎನ್ನಲಾಗಿದೆ. ನಿದ್ದೆ ಮಾಡ್ತಿದ್ದ ಪುಷ್ಪಮಾಲಾ ಕತ್ತಿನ ಸರ ಕದ್ದೊಯ್ಯುವ ಯೋಚನೆಯಲ್ಲಿ ಬಂದಿದ್ದ ಖದೀಮ ಲೋಕೇಶ್ ಕುಮಾರ್ ಅಲಿಯಾಸ್ ಲೂಲು ಯಾದವ್ ತಲೆದಿಂಬಿನಿಂದ ಆಕೆಯನ್ನ ಒತ್ತು ಹಿಡಿದು ಸರ ಕಿತ್ಕೊಂಡು ಓಡಿ ಹೋಗುವ ಪ್ಲಾನ್ ಮಾಡಿದ್ದ. ಆದರೆ ಕತ್ತಿನ ಸರ ಈಸಿಯಾಗಿ ಬಂದಿಲ್ಲ. ಇವನು ಬಿಟ್ಟಿಲ್ಲ. ತುಂಬಾ ಒದ್ದಾಟ ನಡೆದ ಈ ಘಟನೆಯಲ್ಲಿ ಸೊಸೆ ಜೀವ ಬಿಟ್ಟಿದ್ಲು. ಅವಳು ಸತ್ತಿರೋದು ಕನ್ಫರ್ಮ್ ಮಾಡಿಕೊಂಡ ಲೂಲು ಯಾದವ್ ಆಮೇಲೆ ಕತ್ತಿನ ಸರ ಮತ್ತು ಕಿವಿಯೋಲೆ ಕಿತ್ಕೊಂಡು ಪರಾರಿಯಾಗಿದ್ದಾನೆ. ಅವನೇನೋ ಓಡಿ ಹೋಗಿದ್ದು ಆ ಘಟನೆಯನ್ನ ಜನರಿಗೆ ನಂಬಿಸಲೇಬೇಕಲ್ವಾ? ಅದಕ್ಕೆ ನಾದಿನಿ ಭವ್ಯ ಕತ್ತರಿ ತೆಗೆದುಕೊಂಡು ತನ್ನ ಬಟ್ಟೆಗಳನ್ನು ಕತ್ತರಿಸಿಕೊಂಡು ಬಾಯಿಗೆ ಬಟ್ಟೆ ತುರುಕಿಕೊಂಡು ಪ್ರಜ್ಞೆ ತಪ್ಪಿದಂತೆ ಬಿದ್ದಿದ್ದಾಳೆ. ಇವಳಿಗೆ ಬೆಂಬಲವಾಗಿ ನಿಂತಿದ್ದ ಅಜ್ಜಿ ನಾಗಮ್ಮ ಹೊರಗೆ ಬಂದು ಬಾಯಿ ಬಡ್ದುಕೊಂಡು ಕಳ್ಳ ಬಂದಿದ್ದಾನೆ ಅಂತ ಜನರನ್ನೆಲ್ಲ ಕರೆದಿದ್ದಾಳೆ. ಎಷ್ಟು ನಾಟಕವೆಲ್ಲ ಮುಗಿದ ಮೇಲೆ ದೇವಸ್ಥಾನದ ದಾರಿ ಹಿಡಿದಿದ್ದ ಅಮ್ಮ ಮತ್ತು ಮಗನಿಗೆ ಫೋನ್ ಮಾಡಿ ವಾಪಸ್ ಕರೆಸಿಕೊಂಡಿದ್ದಾರೆ. ಈ ಭವ್ಯ ಮತ್ತೆ ಲಲ್ಲುದು ರೋಲ್ ಗೊತ್ತಾಯಿತು. ಅವರದು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ, ಇಂಟರೋಗೇಷನ್ ಮಾಡ್ತಾ ಇದ್ದೀವಿ. ಅವರಿಗೆ ಇವತ್ತು ಪ್ರೊಡ್ಯೂಸ್ ಮಾಡಿ ಅವರದು ಕಸ್ಟಡಿ ತಗೊಳ್ತೀವಿ. ಆಮೇಲೆ ಎಲ್ಲ ಚೆಕ್ ಮಾಡಿಕೊಂಡು ಬೇರೆ ಫ್ಯಾಮಿಲಿ ಮೆಂಬರ್ಸ್ದು ಯಾವುದು ರೋಲ್ ಇದೆ ಅದು ಕೂಡ ನಾವು ಪರಿಶೀಲನೆ ಮಾಡಿ ಅವರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ತನಿಖಾ ಅಧಿಕಾರಿ ನಮಗೆ ಸಿನ್ಸ್ ಈ ಚಿಕ್ಕಬಳ್ಳಾಪುರ ಇನ್ಸ್ಪೆಕ್ಟರ್ ಬೇರೆ ಯಾವುದು ಕೆಲಸಕ್ಕೆ ಬೇರೆ ಯಾವುದು ಕೇಸ್ಗೆ ಹೊರಗಡೆ ಹೋಗಿದ್ದಾರೆ. ಸೊ ನಾವು ಲೋಕಲಲ್ಲಿ ನಮ್ಮ ಇನ್ಸ್ಪೆಕ್ಟರ್ಸ್ ಯಾರು ಅವೈಲೇಬಲ್ ಇದ್ದಾರೆ ಅವರೆಲ್ಲರದು ಕೂಡ ಹೆಲ್ಪ್ ತಗೊಂಡಿದ್ದೀವಿ. ಗೌರಿಬಿದನೂರು ಇನ್ಸ್ಪೆಕ್ಟರ್, ಸೈಬರ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ಇದು ಗುಡಿಬಂಡೆ ಇನ್ಸ್ಪೆಕ್ಟರ್ ಎಲ್ಲರದು ಹೆಲ್ಪ್ ತಗೊಂಡು ಕೇಸ್ಗೆ ಕ್ರ್ಯಾಕ್ ಮಾಡಿದ್ದೀವಿ. ಇಲ್ಲ ನೋಡಿ, ಪ್ರೈಮಾ ಫೇಸಿ ನಮಗೆ ಇನ್ವೆಸ್ಟಿಗೇಷನಲ್ಲಿ ಏನು ಸಿಗ್ತದೆ ಆ ಆ್ಯಂಗಲಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಅವ್ರದ್ದು ಯಾವುದು ರೋಲ್ ಇದೆ ಅವರಿಗೆ ಕೂಡ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ಈಗ ಟಿಲ್ ನಾವು ನಮಗೆ ಯಾವುದು ಅವ್ರದ್ದು ರೋಲ್ ನಮ್ಮ ಗಮನಕ್ಕೆ ಬರಲಿಲ್ಲ. ಇಲ್ಲ. ಈಗ ಪೊಲೀಸರು ನಾದಿನಿ ಭವ್ಯ ಮತ್ತು ಕೊಲೆಗಾರ ಲೂಲು ಯಾದವ್ ಇಬ್ಬರನ್ನ ಮಾತ್ರ ಬಂಧಿಸಲಾಗಿದ್ದು, ಇನ್ನು ಆಕೆಯ ತಾಯಿ ವಿಜಯಲಕ್ಷ್ಮಿ ಮೃತಳ ಗಂಡ ಮೇಸ್ತ್ರಿ ನರಸಿಂಹಮೂರ್ತಿಯನ್ನ ವಿಚಾರಣೆ ಮಾಡುತ್ತಿದ್ದು ಅವರನ್ನು ಸದ್ಯದಲ್ಲಿಯೇ ಬಂಧಿಸಿ ನ್ಯಾಯಾಲಯಕ್ಕೆ ನೀಡಲಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.